ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಮೇಲೆ ವರ್ತೂರ್ ಸಂತೋಷ್ ಅವರು ಮನೆಯಲ್ಲಿ ಇಲ್ವೇ ಇಲ್ಲ, ಎಲ್ಲ ಕಡೆ ರೌಂಡ್ ಆಗ್ತಿದ್ದಾರೆ, ಜನನಾಯಕನಾಗ್ಬಿಟ್ಟಿದ್ದಾರೆ. ಸೊ ಅವ್ರು ನಮ್ಮ ಜೊತೆ ಇದ್ದಾರೆ ಈಗ. ಸೊ ರೇಸ್ ನಡೆಸೋದಕ್ಕೆ ತಯಾರಿ ನಡೆಸಿದ್ದಾರೆ. ಸೊ ಯಾವಾಗ ಏನು ಮತ್ತಷ್ಟು ವಿಷಯಗಳ ಬಗ್ಗೆ ಅವ್ರ ಜೊತೆ ಮಾತನಾಡೋಣ. ಸರ್, ಈಗ ಬಿಗ್ ಬಾಸ್ನಲ್ಲಿ ಕಾರ್ತಿಕ್ ವಿನ್ನರು, ಆದರೆ ಹೊರಗಡೆ ವಿನ್ನರು ವರ್ತೂರ್ ಸಂತೋಷ್ ಅವರು. ಯಾಕಂದರೆ ಎಲ್ಲಿ ನೋಡಿದ್ರು ನಿಮ್ಮದೇ ರ್ಯಾಲಿ, ನಿಮ್ಮದೇ ಹವಾ, ಎಲ್ಲ ಕಡೆ ವರ್ತೂರ್ದೇ ಹವಾ ಅಂತ ಅಂತಿದ್ದಾರೆ. ಏನು ಸರ್ ಇದು? ಮೇಡಮ್, ಅದೇ ಹೇಳಿದ್ನಲ್ಲ, ಆಟದಿಂದ ಗೆಲ್ಲೋದು ಬೇರೆ, ಮನಸ್ಸಿಂದ ಗೆಲ್ಲೋದು ಬೇರೆ. ಕಪ್ಪು ಅವರು ಏನೋ ಸಮ್ ಆಫ್ ಅಮೌಂಟು ನಮ್ಗೆ ಬರ್ದಿರೇ ಇರ್ಬೋದು, ನಮ್ಗೆ ಅವಶ್ಯಕತೆಯೂ ಇಲ್ಲ, ಅದು ಬೇಡ. ವೇದಿಕೆಗೆ ಒಂದು ಗೌರವ, ಜನ ಕೊಡ್ತಾ ಇರೋ ಪ್ರೀತಿಕ ಖಾಲಿ ನಾನು ಹಾಕಿರೋ ಆರುಗಳು ಈಗ ಅದು ಲೆಕ್ಕ ಹಾಕಿದ್ರೆ 50 ಲಕ್ಷಕ್ಕೂ ಮೇಲೆ ಇರ್ಬೋದೇನೋ. ನೀವು ನೋಡಿರ್ಬೋದು, ಒಂದೊಂದು ಶಾರ್ಟ್ಸ್ ಅಷ್ಟೇ, ಒಂದೊಂದು ಊರಿಗೆ ಹೋದರೆ ಖರ್ಚು ಮಾಡಿರೋದು ಇರ್ಬೋದು ಅಭಿಮಾನಕ್ಕೆ. ನಾನು ಕೇವಲ 10 ಪೈಸನೇ ಓಡಾಡಿರೋದಿನ್ನ, ಅದಕ್ಕೋಸ್ಕರನೇ ರೇಸ್ನ ಮುಂದಕ್ಕೆ ಹಾಕಿದ್ದು. ಊರೇ ಇಂಥ ಜಿಲ್ಲೆನೇ ಅಂತ ಹೇಳಕ್ಕೆ ಬರಲ್ಲ. ಅದಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ ಮತ್ತು ಎಲ್ಲ ಹೆಲ್ಪ್ ಮಾಡಿರ್ತಕ್ಕಂಥ ಹೃದಯಗಳಿಗೆ ನಾನು ಯಾವತ್ತೂ ಚಿರಋಣಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವಂದ್ರೆ ಗೆದ್ದಿರೋದು ಅಂತ, ಗೆಲುವು 2 ಥರ ಅಂತ ಹೇಳಲ್ಲ. ಮನಸ್ಸಿಂದ ಗೆಲ್ಲೋದು ಶಾಶ್ವತವಾಗಿರ್ತದೆ. ಬಿಗ್ ಬಾಸ್ ಸೀಸನ್ 10 ಅಂತಂದರೆ ಯಾರ ಹೆಸ್ರು ಹೇಳ್ತಾರೆ ಅನ್ನೋದು ಗೊತ್ತಲ್ಲ ಮೇಡಮ್. ಅಷ್ಟೇ, ನಾವು ಹೋಗಿರೋದು ಇತಿಹಾಸನೇ, ಮಾಡಿರೋದು ಇತಿಹಾಸನೇ, ಹೊರಗಡೆ ಬಂದ ಮೇಲೆ ನಡೀತಾ ಇರೋದು ನಮ್ಮ ತುಕಾಲಿ ಚೆನ್ನಾಗಿ ಹೇಳ್ತಾರೆ. ವರ್ತೂರ್ ಸಂತೋಷ್ ಹೊರಟ್ರೆ ಜಾತ್ರೆ, ನಿಂತ್ರೆ ಚರಿತ್ರೆ ನಡೀತೈತೆ ಮೇಡಮ್. ನೀವು ಮತ್ತೆ ಅದನ್ನೇ ಪ್ರೂವ್ ಮಾಡ್ತಾ ಇದ್ದೀರಾ. ತುಕಾಲಿ ಹೇಳ್ತಾ ಇದ್ರು, ನಾನು ಹೇಳಿದ್ದಾಗುತ್ತೆ, ನಾನು ಹಗ್ ಮಾಡಿದ್ರೆ ಕ್ಯಾಪ್ಟನ್ ಆಗ್ತೀವಿ ಅಂತ ಹೇಳ್ಬಿಟ್ಟು. ಸೊ ಇವಾಗ ಅವ್ರು ಹೇಳ್ದಂಗೆ ಆಗ್ತಿದೆ ಅಂತ. ಹೌದು, ಅದೇ ಮೇಡಮ್. ಮನಸ್ಸಿಂದ ಯಾವತ್ತೂ ಗೆದ್ದವಾಗ ಸಾಯೋವರೆಗೂ ಆ ಗೆಲುವು, ಆ ಕಿರೀಟ ನಮ್ಮ ಹತ್ರನೇ ಇರ್ತದೆ. ಈ ಆಟದಿಂದ ಇಲ್ಲ, ಈ ಏನಂತೀರ ಇವಾಗ ರಾಜಕೀಯವಾಗಿ ಅಂದರೆ ಅದಕ್ಕೆ ಇಷ್ಟೇ ವರ್ಷ ಅಂತ ಟೈಮು, ಅದಾದಮೇಲೆ ಇಳಿಸ್ಬೇಕು, ಮತ್ತೆ ಮಾಡ್ಬೇಕು. ನಂದು ಹಂಗಿಲ್ಲ ಮೇಡಮ್. ಒಂದೊಂದು ಸ್ಥಾನಕ್ಕೆ ಇಷ್ಟು ಲಕ್ಷ ಓಟ್ ತಗೊಂಡ್ರೆ ಆ ಸ್ಥಾನ ಸಿಕ್ಕೋಗ್ತೈತೆ. ನನಗೆ ಸಿಕ್ಕಿರೋದು ಕೋಟ್ಯಾಂತರ ಓಟು, ಕೋಟ್ಯಾಂತರ ಜನ ಸಪೋರ್ಟು. ನಾನು ಯಾವತ್ತೂ ನಿಮ್ಗೆ ಆಭಾರಿ, ಚಿರಋಣಿ.